ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ನಾನಿವತ್ತು ಒಂದು ಈಸಿಯಾಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ, ಚೆನ್ನ ಮಸಾಲ. ಆ್ಯಂಡ್ ಇದು ತುಂಬ ಜನ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ. ಸೊ ನಾನಿವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ಪೂರಿಗೆ ಚಪಾತಿಗೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೇ ಥರ ಆಚೆಯಿಂದ ತಂದು ಪೌಡರ್ ಯೂಸ್ ಮಾಡ್ದಲೇ ಮನೇಲೇ ಪೌಡರ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ. ಸೊ ಇಲ್ಲಿ ನಾವು 2 ಮಸಾಲನ ರೆಡಿ ಮಾಡ್ಕೊಬೇಕು. ಫಸ್ಟು ಇಲ್ಲಿ ರಾತ್ರಿನೇ ನಾನು ಚೆನ್ನಾಗಿ ನೆನೆಸಿಟ್ಕೊಂಡಿರೋದನ್ನು ಒಂದು 2 ವಿಷಲ್ಸ್ನ ಕೂಗಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಡ್ರೈ ಪೌಡರ್ನ ಮಾಡ್ಕೊಬೇಕು. ಫಸ್ಟು ನಾವು ಡ್ರೈ ಪೌಡರ್ಗೆ ಬೇಕಾಗಿರೋಂಥದ್ದು ಒಂದು 3-4 ಪಲಾವ್ ಎಲೆ, ಒಂದು 12 ಮೆಣಸಿನ್ಕಾಯಿ, ಒಂದು 2-3 ಇಂಚು ಚಕ್ಕೆ, ಸ್ವಲ್ಪ ಗಸಗಸೆ, ಒಂದು 2-3 ಏಲಕ್ಕಿ, ಸ್ವಲ್ಪ ಪೆಪ್ಪರ್, ಮೆಣಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ, ನಾವು ಧನಿಯಾ ಬೀಜ ಅಂತ ಏನು ಹೇಳ್ತೀವಿ ಅದನ್ನು, ಇಷ್ಟನ್ನ ಫಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸೊ ಇನ್ನೊಂದು ಮಸಾಲನ ನಾವು ರೆಡಿ ಮಾಡ್ಕೊಬೇಕು. ಅದಕ್ಕೆ ಬೇಕಾಗಿರೋದು 2 ಈರುಳ್ಳಿ, 4 ಟೊಮ್ಯಾಟೊ, ಒಂದು 3-4 ಗಾರ್ಲಿಕ್, ಮತ್ತು ಒಂದು 5-6 ಕ್ಯಾಶ್ಯೂಸ್, ಗೋಡಂಬಿನ ತೊಗೊಂಡು, ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ನಾನು ಫಸ್ಟ್ ಏನು ತೋರಿಸ್ದೆ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಒಂದು 2 ಮಿನಿಟ್ಸ್ ಅದನ್ನು ಡ್ರೈ ರೋಸ್ಟ್, ಎಲ್ಲ ಮಸಾಲೆ ಹಾಕ್ಕೊಂಡು ಡ್ರೈ ರೋಸ್ಟ್ ಆದಮೇಲೆ 1 ಕಪ್ಪಷ್ಟು ಕೊಬ್ಬರಿ ತುರಿ ಇಲ್ಲಾಂದರೆ ಕಾಯಿ ತುರಿನ ನೀವು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಮತ್ತು ಅದು ಬೇಗ ಸಣ್ಣ ಆಗಲ್ಲ. ಸೊ ಒಂದು 2-3 ಸತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಆವಾಗ ಸ್ವಲ್ಪ ಸಣ್ಣ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಥರ ಆಚೆಯಿಂದ ತರೋ ಮಸಾಲ, ಚೋಲೆ ಮಸಾಲ ನಾವೇನು ತರ್ತೀವಿ ಅದು ಯಾವುದು ಬೇಡ. ಇನ್ಸ್ಟಂಟಾಗಿ ನಾವೇ ಮನೇಲಿ ಮಾಡಿಕೊಂಡು ಮಾಡ್ಬೋದು. ಸೊ 1 ಟೈಮ್ ಮಾಡಿಕೊಂಡ್ರೆ ಆ ಪೌಡರ್ನ ಒಂದು 2 ಸತಿ ನೀವು ಯೂಸ್ ಮಾಡ್ಬೋದು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಅದನ್ನು ಮಸಾಲೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಪೌಡರ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತು ತಿಕ್ಕಾಗಿ ಕೂಡ ಬರುತ್ತೆ ಗ್ರೇವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಬಾಣಲಿ ಅಥವಾ ಒಂದು ಅಗ್ಲವಾಗಿರೋ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಫಸ್ಟು ನಾವೇನು ಡ್ರೈ ಪೌಡರ್ ಮಸಾಲ ಮಾಡ್ಕೊಂಡಿರ್ತೀವಿ ಅದು ಎಷ್ಟು ಬೇಕು ಅಂತ ನೋಡಿಕೊಂಡು ಡ್ರೈ ಪೌಡರ್ ಮಸಾಲಾನ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿರೋ ಅಂಥ ಮಸಾಲಾನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಕಾಳು ನಾವೇನು ಕೂಗಿಸ್ಕೊಂಡಿದ್ದೀವಿ ಅದನ್ನು ಹಾಕಿ ಸ್ವಲ್ಪ ಟರ್ಮರಿಕ್, ಇನ್ನೊಂದು ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಲಾಸ್ಟಲ್ಲಿ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಳ್ಬೋದು. ಇಷ್ಟು ಈಸಿ ರೆಸಿಪಿ. ಸ್ವಲ್ಪ ಮಸಾಲಾನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ, ಬಟ್ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.